ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧನ್ಕುಷ್ ಕಿಚನ್. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತೀನಿ. ರವಾ ಲಡ್ಡು ಅಥವಾ ರವೆ ಉಂಡೆ. ಇದನ್ನು ತುಂಬ ಈಸಿಯಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು, ಇದರ ಪರ್ಫೆಕ್ಟ್ ಅಳತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಇವಾಗ ಏನೆಲ್ಲ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದು ಸಣ್ಣ ರವೆ. ಮೀಡಿಯಂ ರವೆನಲ್ಲೂ ಕೂಡ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ಕೊಡ್ತೀನಿ. ಅದಾದಮೇಲೆ 3/4 ಕಪ್ಪಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು 1 ಕಪ್ಪಷ್ಟು ಆಗಿದೆ. ಹಾಗೆ 1 ಕಪ್ಪಷ್ಟು ಕೊಬ್ಬರಿ. ಹಾಗೆ ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಈ ರೀತಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟು ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಅದನ್ನು ಫಸ್ಟೇ ನಾವು ಫ್ರೈ ಮಾಡಲಿಕ್ಕೆ ಹಾಕ್ಕೊಬೇಕು. ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಒಂದು ಫ್ರೈ ಆಗುತ್ತೆ, ಕೆಲವೊಂದು ಹಸಿ ಇರುತ್ತೆ, ಇಲ್ಲ ಕೆಲವೊಂದು ಬೇಗನೆ ಸೀದೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿ ಒಂದ್ರ ಮೇಲೆ ಒಂದನ್ನು ನಾವು ಟೈಮ್ ಕೊಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಫಸ್ಟು ನಾನು ಬಾದಾಮಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಒಂದು 20 ಸೆಕೆಂಡ್ ನಾವು ಇದನ್ನು ಹುರ್ಕೊಬೇಕು. ಇದು ಆದ ನಂತರ ಗೋಡಂಬಿನ ಹಾಕ್ಕೊಂಡು ಅದನ್ನು ಕೂಡ ಒಂದು 20 ಸೆಕೆಂಡ್ ನಾನು ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗ್ತಿದೆ ಅನ್ನೋಂಥ ಟೈಮಲ್ಲಿ ಇದಕ್ಕೆ ನಾವು ದ್ರಾಕ್ಷಿನ ಆ್ಯಡ್ ಮಾಡ್ಕೋಬೇಕು. ನೀವಿಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ತೊಗೊಂಡ್ರೂ ಕೂಡ ಇದೇ ರೀತಿಯಾಗಿಯೇ ಹುರ್ಕೊಬೇಕು. ನೋಡಿ, ಇದು ಚೆನ್ನಾಗಿ ಉಬ್ಬಿ ಬರಬೇಕು ದ್ರಾಕ್ಷಿ. ಅಲ್ಲಿವರೆಗೂ ಈ ರೀತಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಇದಾಗಿದೆ. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊತೀನಿ. ಇವಾಗ ಉಳಿದಿರುವಂಥ ಈ ತುಪ್ಪದ ಜೊತೆಗೇನೆ ಇನ್ನೂ 2 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡ ತಕ್ಷಣವೇ ನೀವು ನೆಕ್ಸ್ಟ್ ಎಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ಕಾಯಲಿ ಅಂತೇಳಿ ಬಿಡಬಾರ್ದು. ಯಾಕೆಂದರೆ ತುಪ್ಪ ಬೇಗನೆ ಬಿಸಿ ಆಗೋಗೋದ್ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನಂತರ ನಾನು ಒಂದು 10 ಲವಂಗನ ಹಾಕ್ಕೊತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಲವಂಗ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 10 ಸೆಕೆಂಡ್ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾಗಿದ ತಕ್ಷಣ ನಾವು ಚಿರೋಟಿ ರವೆ ಇಟ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ಒಂದು 2 ನಿಮಿಷ ಇದೇ ಥರನೇ ನಾವು ಮಿಕ್ಸ್ ಮಾಡ್ತಾ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ತುಂಬ ಏನು ಕಲರ್ ಚೇಂಜ್ ಆಗೋ ತನಕನೂ ಹುರಿಯೋ ಅವಶ್ಯಕತೆ ಇಲ್ಲ. ಬಿಸಿ ಆಗಬೇಕು ಮತ್ತು ಉಬ್ಬಿ ಬರಬೇಕು, ಹರಳಬೇಕದು. ಅದು ರವೆ ನೀವು ನೋಡ್ತಾ ಇದ್ದಾಗೇ ಗೊತ್ತಾಗುತ್ತೆ, ಅದು ಹರಳಿ ಬರ್ತಾ ಇರುತ್ತೆ. ಅಷ್ಟಾದರೆ ಸಾಕು. ತುಂಬ ಕಲರ್ ಚೇಂಜ್ ಆಗಿಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ನೋಡಲಿಕ್ಕೆ. ಇದಾದಮೇಲೆ ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ನಾವು ಕೊಬ್ಬರಿನ ಹಾಕ್ಕೊತೀವಿ. ಇದು ಒಣ ಕೊಬ್ಬರಿನ ಮೇಲ್ಗಡೆ ಲೇಯರ್ನ ತೆಗೆದು ನಾನು ವೈಟ್ ಭಾಗ ಮಾತ್ರನೇ ತುರಿದಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕೈ ಬಿಡದೇ ಇರೋ ಥರ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಿಲ್ಲ, ತಳ ಹತ್ಬಿಡುತ್ತೆ. ಇದಿವಾಗ 2 ನಿಮಿಷ ಆಯಿತು. ಫ್ಲೇಮ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದಾದಮೇಲೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ತೆಗೆದು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಬಿಸಿ ಇರೋದ್ರಿಂದ ನಾವು ಶುಗರ್ನ ಪೌಡರ್ ಮಾಡಿ ಹಾಕ್ತೀವಲ್ಲ, ಅದರಿಂದ ಅದೇನಾಗುತ್ತೆ, ಸ್ವಲ್ಪನೇ ಮೆಲ್ಟ್ ಆಗ್ತಾ ಅದು ಒಂದಕ್ಕೊಂದು ಬೆರಿತಾ ಹೋಗುತ್ತೆ. ನಾವು ಈ ಥರ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಬಿಸಿಗೆ ಸ್ವಲ್ಪ ಅದು ಗಂಟಾದಂಗೆ ಆಗಿರುತ್ತೆ. ಅದನ್ನು ಚೆನ್ನಾಗಿ ನಾವು ಈ ರೀತಿ ಒಂದು ಪ್ಲೇಟ್ ಅಥವಾ ತಟ್ಟೆಗೆ ಹಾಕ್ಕೊಂಡ್ರೆ ನೀಟಾಗಿ ಆ ಗಂಟನ್ನೆಲ್ಲ ಒಡ್ಕೊಬೋದು. ನೋಡಿ, ಈ ಥರ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಗೇ ಸ್ವಲ್ಪನೇ ಅದು ತಣ್ಣಗಾಗ್ತಾ ಬರುತ್ತೆ. ನೋಡಿ, ಇಷ್ಟಾದಮೇಲೆ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೂ ಹಾಕೋಬೋದು ಅಥವಾ ಸ್ವಲ್ಪ ಬೇಕಾದರೂ ಹಾಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಜಾಸ್ತಿನೇ ಹಾಕ್ತೀನಿ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನಾನು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದರೆ ಇದಕ್ಕೆ ಉಗುರು ಬೆಚ್ಚಗಿರುವಂಥ ನೀರನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಹಾಲನ್ನ ತಗೊಂಡು ಇದನ್ನು ಕಾಯಿಸಿ ಉಗುರು ಬೆಚ್ಚಗಿರುವಂಥ ಹಾಲು ಹಾಕ್ಕೊಂಡು
ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಹಾಕ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬೆರಳುಗಳಿಂದ ಪೂರ್ತಿಯಾಗಿ ಒಂದಕ್ಕೊಂದು ಬೆರೆಯೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ ಸಿಂಪಲ್ ಆಗಿ ಈಗ ಉಂಡೆ ಕಟ್ಕೊಳ್ಳೋದಷ್ಟೇ. ಈ ರೀತಿ ಕಟ್ಟಿದ್ರೆ ಈ ರೀತಿ ಉಂಡೆ ಕಟ್ಟಬೇಕು. ಅದಕ್ಕಿದ್ರೆ ಸರಿ. ಒಂದೇ ಸಲ ಹಾಲನ್ನ ಹಾಕೊಂಡ್ಬಿಟ್ರೆ ಅದೇನಾದರೂ ಸ್ವಲ್ಪ ತೆಳು ಆದ್ರೂ ಚೆನ್ನಾಗಿರಲ್ಲ. ಉಂಡೆ ಕಟ್ಟಲಿಕ್ಕೂ ಕಷ್ಟ ಆಗುತ್ತೆ, ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರಲ್ಲ. ನೋಡಿ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡ್ಕೋಬೋದು ರವೆ ಉಂಡೆ. ಒಂದು 10 ನಿಮಿಷ ಇದ್ದರೆ ಸಾಕು, 10 ನಿಮಿಷದಲ್ಲೆಲ್ಲ ರವೆ ಉಂಡೆ ರೆಡಿಯಾಗೋಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ರವೆ ಉಂಡೆ ಮಾಡ್ಬೋದು ಅಂತೇಳಿ. ಇದೇ ಥರ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಇದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. 1 ಕಪ್ ರವೆನಲ್ಲಿ 25 ರವೆ ಉಂಡೆ ಆಗಿದೆ. ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ಖುಷಿಯಿಂದ ತಿಂತಾರೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಬಾಯಲ್ಲಿಟ್ರಂತೂ ಒಂದ್ರ ಮೇಲೆ ಒಂದು ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.